ಎಲ್ಲ ಗೃಹಲಕ್ಷ್ಮಿಯರಿಗೂ ಕೂಡ 6,000 ರೂಪಾಯಿ ಹಣ ಕೂಡ ಬಂದು ಜಮೆ ಆಗಲಿದೆ. ಯಾವಾಗ ಹಣ ಬರುತ್ತೆ ಮತ್ತೆ ಇಂಥವರಿಗೆ ಇನ್ಮುಂದೆ ಹಣ ಕೂಡ ಬರೋದಿಲ್ಲ. ಗೃಹಲಕ್ಷ್ಮಿಯರಿಗೆ ಈಗ ಹೊಸ ನಿಯಮಗಳು ಜಾರಿಗೆ ಬರ್ತಾ ಇದ್ದಾವೆ. ಸೊ ಈ ಒಂದು ವಿಡಿಯೋಗೆ ಪ್ರತಿಯೊಬ್ಬರು ಗೃಹಲಕ್ಷ್ಮಿಯರು ವಿಡಿಯೋಗೆ ಲೈಕ್ ಮಾಡಿ. ಇನ್ನು ಎಲ್ಲಾ ರೇಷನ್ ಕಾರ್ಡ್ ಇದ್ದವ್ರಿಗೂ ಕೂಡ ಹೊಸ ನಿಯಮಗಳು, ಹೊಸ ವರ್ಷದಿಂದಲೇ ಹೊಸ ನಿಯಮಗಳು. ಇನ್ನು ಇಂದಿರಾ ಕಿಟ್ ಕೂಡ ಸಿಗ್ತಾ ಇದೆ ಜನರಿಗೆ. ಅಡುಗೆ ಎಣ್ಣೆ, ಉಪ್ಪು, ಸಕ್ಕರೆ ಕೂಡ ಕೊಡಲಾಗುತ್ತೆ ವೀಕ್ಷಕರೇ. ಇದನ್ನ 3 ಭಾಗದಲ್ಲಿ ವಿಂಗಡಿಸಲಾಗಿದೆ. ಅದನ್ನು ಕೂಡ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಅದೇ ತರ ನಿಮ್ಮ ಹತ್ರ BPL ಕಾರ್ಡ್ ಇದ್ರೆ ಬೇಗನೆ ವಿಡಿಯೋಗೆ ಲೈಕ್ ಮಾಡಿ, ಎಸ್ ಅಂತ ಕಮೆಂಟ್ ಮಾಡಿ ವೀಕ್ಷಕರೇ. ಇನ್ನು ರೈಲ್ವೆ ಪ್ರಯಾಣ ದರ ಮತ್ತೆ ಏರಿಕೆ ಮಾಡಲಾಗ್ತಾ ಇದೆ. ಹೌದು, ನೀವು ಕೂಡ ಏನಾದ್ರೂ ರೈಲ್ವೆದಲ್ಲಿ ಪ್ರಯಾಣ ಮಾಡ್ತಾ ಇದ್ರೆ ಇವತ್ತು ರಾತ್ರಿಯಿಂದಲೇ ಎಲ್ಲ ಒಂದು ರೈಲಿನ ದರಗಳು ಏರಿಕೆ ಆಗ್ತಾ ಇದ್ದಾವೆ. ಎಷ್ಟು ಏರಿಕೆ ಆಗುತ್ತೆ ಅದು ಕೂಡ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ವೀಕ್ಷಕರೇ. ಸೊ ಮತ್ತೆ ನಿಮ್ಮ ಮನೆಯಲ್ಲೂ ಕೂಡ ಶಾಲೆಗೆ ಹೋಗುವ ಮಕ್ಕಳು ಇದ್ದರೆ ಅವರಿಗೆ ಸಿಗಲಿದೆ ಹಣ. ಹೌದು, ಸ್ಕಾಲರ್ಶಿಪ್ ಯೋಜನೆ ಬಗ್ಗೆನೂ ಕೂಡ ಒಂದು ಬಂಪರ್ ಸಿಹಿ ಸುದ್ದಿ ಬಂದಿದೆ. 15ನೇ ತಾರೀಕಿನ ಒಳಗಡೆ ಅರ್ಜಿಯನ್ನ ಹಾಕಿದರೆ ಹಣ ಕೂಡ ಬರುತ್ತೆ. ಯಾವ ವಿದ್ಯಾರ್ಥಿಗಳಿಗೆ ಹಣ ಬರುತ್ತೆ ಮತ್ತೆ ಅರ್ಜಿಯನ್ನ ಹೇಗೆ ಹಾಕಬೇಕು ಮತ್ತೆ ಕೊನೆ ದಿನಾಂಕ ಎಲ್ಲ ಕೂಡ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಸೊ ವಿಡಿಯೋನ ಸ್ಕಿಪ್ ಮಾಡಬೇಡಿ, ವಿಡಿಯೋನ ಕೊನೆ ತನಕ ನೋಡಿ. ಮತ್ತೊಂದು ಬೆಚ್ಚಿ ಬೀಳಿಸುವ ಸುದ್ದಿ, ಹೊಸ ವರ್ಷಕ್ಕೆ ಬಂಗಾರ ಮತ್ತು ಬೆಳ್ಳಿ ದರ ದಾಖಲೆ ಬರಿತಾ ಇದೆ. 1 ಲಕ್ಷ ರೂಪಾಯಿ ಇದ್ದ ಬೆಳ್ಳಿ 1 ಕೆಜಿಗೆ ಈಗ 2,50,000 ರೂಪಾಯಿ ಆಗಿದೆ ವೀಕ್ಷಕರೇ. ಅದೇ ತರ ಬಂಗಾರವು ಕೂಡ ಈಗ 1,40,000 ರೂಪಾಯಿ ಗಡಿ ದಾಟ್ತಾ ಇದೆ ವೀಕ್ಷಕರೇ. ವಿಡಿಯೋ ಪೂರ್ತಿಯಾಗಿ ನೋಡಿ. ಎದಕ್ಕಂದ್ರೆ ಎಲ್ಲಾ ಗೃಹಲಕ್ಷ್ಮಿಯರಿಗೆ, ರೇಷನ್ ಕಾರ್ಡ್ ಇದ್ದವರಿಗೆ, ಅದೇ ತರ ರೈಲ್ವೆ ಪ್ರಯಾಣಿಕರಿಗೆ ಎಲ್ಲ ಕೂಡ ದೊಡ್ಡ ಸುದ್ದಿ ಅಂತಾನೆ ಹೇಳ್ಬೋದು. ಮತ್ತೆ ನೀವು ಕೂಡ ಒಂದು ಗೃಹಲಕ್ಷ್ಮಿ ಯೋಜನೆ ಮೂಲಕ ಹಣ ಪಡೆದುಕೊಳ್ತಾ ಇದ್ರೆ ಬೇಗನೆ ವಿಡಿಯೋಗೆ ಒಂದು ಲೈಕ್ ಮಾಡಿಲ್ಲ ಅಂದ್ರೆ ಲೈಕ್ ಮಾಡಿ. ಹಾಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಪ್ರತಿಯೊಬ್ಬರು ಕೂಡ ನಿಮ್ಮ ಊರಿನ ಹೆಸರನ್ನ ಕಮೆಂಟ್ ಮಾಡಿ. ಮತ್ತೆ ನಿಮಗೂ ಕೂಡ ಈಗಾಗಲೇ ಹಣ ಬಂದಿದ್ರೆ ಎಸ್ ಅಂತ ಕಮೆಂಟ್ ಮಾಡಿ ವೀಕ್ಷಕರೇ. ಮತ್ತೆ ನೀವಿನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬೇಗನೆ ಕೆಳಗಡೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಹೌದು ವೀಕ್ಷಕರೇ, ಈಗ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಿಗೆ 6,000 ರೂಪಾಯಿ ಹಣವು ಕೂಡ ಜಮೆ ಆಗಲಿದೆ. ಈಗಾಗಲೇ ನಿಮಗೆ ಗೊತ್ತಿರುವ ಹಾಗೆ ಸರ್ಕಾರದಿಂದ ಬಾಕಿ ಇರುವ ಸೆಪ್ಟೆಂಬರ್ ತಿಂಗಳ ಹಣವನ್ನು ಕೂಡ ಬಿಡುಗಡೆ ಮಾಡಲಾಗ್ತಾ ಇದೆ. ಹೌದು, ಆಗಸ್ಟ್ ತಿಂಗಳವರೆಗೂ ಹಣವನ್ನ ಹಾಕಲಾಗಿತ್ತು. ಈಗ ಸೆಪ್ಟೆಂಬರ್ ತಿಂಗಳ ಹಣವನ್ನು ಕೂಡ ಹಾಕಲಾಗ್ತಾ ಇದೆ. ಈಗಾಗಲೇ ಎಲ್ಲ ಒಂದು ಜಿಲ್ಲೆಗಳಲ್ಲಿ ಜಮೆ ಕೂಡ ಆಗಲು ಶುರುವಾಗಿದೆ. ಬೆಂಗಳೂರು, ಬೆಳಗಾವಿ, ಉಡುಪಿ ಸೇರಿದಂತೆ ಮತ್ತೆ ಬಾಗಲಕೋಟೆ, ಬೀದರ್, ಕಲಬುರಗಿ ಎಲ್ಲ ಒಂದು ಭಾಗದಲ್ಲೂ ಕೂಡ, ಉತ್ತರ ಕರ್ನಾಟಕದ ಭಾಗದಲ್ಲಿ, ಕರಾವಳಿ ಭಾಗದಲ್ಲಿ, ದಕ್ಷಿಣ ಕರ್ನಾಟಕದ ದೊಡ್ಡ ದೊಡ್ಡ ನಗರಗಳಲ್ಲಿ ದಾವಣಗೆರೆ, ತುಮಕೂರು, ಮಂಡ್ಯ, ಮೈಸೂರು ಈ ಭಾಗದಲ್ಲೂ ಕೂಡ ಈಗಾಗಲೇ ಸೆಪ್ಟೆಂಬರ್ ತಿಂಗಳ ಹಣ ಬರೋದಕ್ಕೆ ಶುರುವಾಗಿದೆ. ಇದೇ ಒಂದು ಸೆಪ್ಟೆಂಬರ್ ಒಳಗಡೆ ಹಣವನ್ನ ಹಾಕಲಾಗುತ್ತೆ ಎಂಬುವ ಒಂದು ಘೋಷಣೆ ಕೂಡ ಮಾಡಲಾಗಿದೆ ವೀಕ್ಷಕರೇ. ಅಂದ್ರೆ ನಿಮಗೂ ಕೂಡ ಈಗಾಗಲೇ 2,000 ರೂಪಾಯಿ ಬಂದಿದ್ರೆ ಎಸ್ ಅಂತ ಕಮೆಂಟ್ ಮಾಡಿ. ಈಗ ನಿಮಗೆ ಬರೋದು 4,000 ರೂಪಾಯಿ ಬಾಕಿ ಇರೋದು. ಅಂದ್ರೆ ಅಕ್ಟೋಬರ್ ಮತ್ತು ನವೆಂಬರ್ ಮತ್ತು ಡಿಸೆಂಬರ್ ಅಂತಾನೆ ನೀವು ಹೇಳ್ಬೋದು. ಆದ್ರೆ ವೀಕ್ಷಕರೇ, ಇಲ್ಲಿ ರಾಜ್ಯ ಸರ್ಕಾರದಿಂದ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಕಂತಿನ ಹಣ ಕೆಲವೊಬ್ಬರಿಗೆ ಜಮೆ ಆಗಿಲ್ಲ ನೋಡಿ. ಅವರಿಗೂ ಕೂಡ ಶೀಘ್ರದಲ್ಲೇ ಜಮೆಯನ್ನ ಮಾಡಲಾಗ್ತಾ ಇದೆ. ಹೌದು, ಯಾರಿಗೆಲ್ಲ ಹಣ ಜಮೆ ಆಗಿಲ್ಲ ಅವರಿಗೆ ಹಣ ಜಮೆ ಮಾಡುವ ಒಂದು ಮಾತನ್ನ ಕೊಡಲಾಗಿದೆ. ಸೊ ಎಲ್ಲಾ ಗೃಹಲಕ್ಷ್ಮಿಯರಿಗೆ ಇಲ್ಲಿವರೆಗೂ ಹೇಳೋದಾದ್ರೆ ಸೆಪ್ಟೆಂಬರ್ ತಿಂಗಳದ್ದು ಹಾಕಿದ್ರೆ 48,000 ರೂಪಾಯಿ ಅಂದ್ರೆ 24 ಕಂತು ಹಣ ಕ್ಲಿಯರ್ ಆಗಿದೆ ಅಂತ ಅರ್ಥ. ಈಗ 25ನೇ ಕಂತು ಅಕ್ಟೋಬರ್, ನವೆಂಬರ್ 26ನೇ ಕಂತು, ಡಿಸೆಂಬರ್ 27ನೇ ಕಂತು. ಆದ್ರೆ ವೀಕ್ಷಕರೇ, 3 ಕಂತು ಈಗ ಸರ್ಕಾರ ಕೊಡೋದು ಬಾಕಿ ಉಳಿಯುತ್ತೆ. ಆದ್ರೆ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳದ್ದು 2 ಕಂತು ಇದಕ್ಕೆ ಆಡ್ ಮಾಡಿದರೆ ಒಟ್ಟು 5 ಕಂತು, ಅಂದ್ರೆ ಒಟ್ಟು ಇಲ್ಲಿ 10,000 ರೂಪಾಯಿ ಗೃಹಲಕ್ಷ್ಮಿಯರಿಗೆ ಹಣ ಬರೋದು ಬಾಕಿ ಇದೆ ಅಂತಾನು ಕೂಡ ಇಲ್ಲಿ ಹೇಳ್ಬೋದು ವೀಕ್ಷಕರೇ. ಆದ್ರೆ ಕೆಲವೊಬ್ಬರಿಗೆ ಹಣ ಬಂದಿದೆ, ಕೆಲವೊಬ್ಬರಿಗೆ ಬಂದಿಲ್ಲ. ಯಾರಿಗೆ ಬಂದಿಲ್ಲ ನೋಡಿ ಪರಿಶೀಲನೆ ಮಾಡಿ ಜಮೆ ಮಾಡುವ ಒಂದು ಭರವಸೆಯನ್ನ ಕೊಡಲಾಗಿದೆ. ಯಾರಿಗೆಲ್ಲ ಹಣ ಬಂದಿಲ್ಲ ನೋಡಿ ಇನ್ನು 2 ದಿನ ಬಿಟ್ಟು ನಿಮ್ಮ ಅಕೌಂಟ್ ಚೆಕ್ ಮಾಡಿಕೊಳ್ಳಿ. ನಿಮ್ಮ ಅಕೌಂಟ್ಗೂ ಕೂಡ ಹಣ 100% ಬಂದಿರುತ್ತೆ. ಇನ್ನು ಮೃತಪಟ್ಟವರ ಖಾತೆಗೂ ಕೂಡ ಹಣ ಹೋಗ್ತಾ ಇದೆ. ಇದನ್ನ ತಡೆಗೆ ಸಾಫ್ಟ್ವೇರ್ ಅನ್ನ ಬಳಸ್ತಾ ಇದ್ದಾರಂತೆ. ಹೌದು, ಮೃತಪಟ್ಟ ಫಲಾನುಭವಿಗಳು ಕೆಲವೊಬ್ರು ಮೃತಪಟ್ಟವರ ಹೆಸರಿನಲ್ಲೂ ಕೂಡ ಗೃಹಲಕ್ಷ್ಮಿ ಅಕೌಂಟ್ ಅನ್ನ ಓಪನ್ ಮಾಡಿಸಿದ್ದಾರೆ. ಮತ್ತೆ ಅವರ ಅಕೌಂಟ್ಗೂ ಕೂಡ ಹಣ ಹೋಗ್ತಾ ಇದೆ. ಇದಕ್ಕೆ ಈಗಾಗಲೇ ಇಲಾಖೆಗೆ ಗಮನಕ್ಕೆ ಬಂದಿದ್ದು ಈಗಾಗಲೇ ಇದರ ಬಗ್ಗೆ 2 ಬಾರಿ ಸಭೆಯನ್ನ ಮಾಡಲಾಗಿದೆ. ಒಂದು ವೇಳೆ ಮೃತರ ಖಾತೆಗೆ ಹಣ ಹೋಗುವುದನ್ನ ತಡಿಬೇಕಂದ್ರೆ ಇದಕ್ಕೆ ಸಾಫ್ಟ್ವೇರ್ ಅನ್ನ ಡೆವಲಪ್ ಮಾಡಬೇಕು. ಹೀಗಾಗಿ ಸಾಫ್ಟ್ವೇರ್ ಅನ್ನ ಡೆವಲಪ್ ಮಾಡಲಾಗ್ತಾ ಇದೆ. ಯಾರಾದ್ರೂ ಈ ತರ ಒಂದು ಮಾಡಿದ್ರೆ ಅವರ ಹಣವನ್ನ ವಾಪಸ್ ತೆಗೆದುಕೊಳ್ಳಲಾಗುತ್ತೆ, ಹಣವನ್ನ ರಿಕವರ್ ಮಾಡಲಾಗುತ್ತೆ ಅಂತಾನೂ ಕೂಡ ಹೇಳಲಾಗಿದೆ ವೀಕ್ಷಕರೇ. ಇಂಥವರಿಗೆ ಮುಂದೆ ಹಣ ಕೂಡ ಬರೋದಿಲ್ಲ. ಒಂದೇ ಮನೆಯಲ್ಲಿ 2-3 ಗೃಹಲಕ್ಷ್ಮಿ ಯೋಜನೆ ಇದ್ರೂ ಕೂಡ ಅಂತವರು ಕೂಡ ಯೋಜನೆಗೆ ಅರ್ಹರಾಗಿರೋದಿಲ್ಲ ಅಂತಾನೂ ಕೂಡ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ. ಬನ್ನಿ ಈಗ ಮತ್ತೊಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್. ರೇಷನ್ ಕಾರ್ಡ್ ಇದ್ದವರಿಗೆ, ಹೌದು ಎಲ್ಲ ಒಂದು ರೇಷನ್ ಕಾರ್ಡ್ ಇದ್ದವ್ರಿಗೂ ಕೂಡ ಒಂದು ಸಿಹಿ ಸುದ್ದಿ, ಒಂದು ಹೊಸ ನಿಯಮ ಮತ್ತೆ ಎಲ್ಲ ಹೊಸ ವರ್ಷದಿಂದ ಎಲ್ಲ ಕೂಡ ಬದಲಾವಣೆ ಆಗ್ತಾ ಇದೆ ವೀಕ್ಷಕರೇ. ಮೊದಲಿಗೆ ರಾಜ್ಯ ಸರ್ಕಾರದಿಂದ ಈ ವರ್ಷದ ಒಳಗೆ ಒಟ್ಟು 7 ಲಕ್ಷ ಕಾರ್ಡುಗಳನ್ನ ಡಿಲೀಟ್ ಮಾಡಲಾಗ್ತಾ ಇದೆ. ಅಂದ್ರೆ ಇಲ್ಲಿ BPL ಕಾರ್ಡು ರದ್ದಾಗಿ APL ಕಾರ್ಡ್ ಆಗಿ ಕನ್ವರ್ಟ್ ಆಗ್ತಾ ಇದೆಯಲ್ಲ, ಅದು ಒಟ್ಟು 7 ಲಕ್ಷ ಕಾರ್ಡು ಅಂತ ಹೇಳಲಾಗಿದ್ದು ಇದರಲ್ಲಿ
5 ಲಕ್ಷ ಕಾರ್ಡುಗಳು ಯಾವ ಥರ ಇದಾವಂದರೆ ದಿನಕ್ಕೆ 500 ರೂಪಾಯಿ ಕೂಲಿ ಮಾಡುವವರು ಕೂಡ ಒಂದು ವರ್ಷಕ್ಕೆ 1,80,000 ರೂಪಾಯಿ ಸಂಪಾದನೆ ಮಾಡ್ತಾ ಇದ್ದಾರೆ. ಅಂದರೆ ದಿನಕ್ಕೆ 500 ರೂಪಾಯಿ ಅಂದರೆ ತಿಂಗಳಿಗೆ 15,000 ರೂಪಾಯಿ ಆಗುತ್ತೆ, ವರ್ಷಕ್ಕೆ 1,80,000 ರೂಪಾಯಿ ಆಗುತ್ತೆ. ಆದರೆ 1,20,000 ರೂಪಾಯಿ ಮೇಲೆ ಆದಾಯ ಇದ್ದವರ BPL ಕಾರ್ಡು APL ಕಾರ್ಡ್ ಆಗಬೇಕು ಅಂತ ಕೇಂದ್ರ ಸರ್ಕಾರದ ನಿಯಮವಿದೆ. ಅವರಿಗೆ ಅನ್ನಭಾಗ್ಯ ಯೋಜನೆ ಕೂಡ ಕೈಗೆ ಸಿಗೋದಿಲ್ಲ. ಹೀಗಾಗಿ ಸರ್ಕಾರ ಈಗ BPL ಕಾರ್ಡ್ಗೆ ಇರುವ ಮಾನದಂಡವನ್ನ ಪರಿಷ್ಕರಣೆ ಮಾಡಲು ಮುಂದಾಗ್ತಾ ಇದೆ. ಒಂದು ಮಿನಿಮಮ್ ಲಿಮಿಟ್ ಇದೆಯಲ್ಲ, ಅದನ್ನ 1,20,000 ರೂಪಾಯಿದನ್ನ 1,80,000 ರೂಪಾಯಿಗೆ ಏರಿಕೆ ಮಾಡಿದರೆ ಈಗ ರದ್ದಾದ ಕಾರ್ಡುಗಳು ಕೂಡ ಮತ್ತೆ ವಾಪಸ್ BPL ಆಗಬಹುದು. ಇದರ ಮುಂದಿನ ವರ್ಷ ಅಂದರೆ 2026 ಈಗ ಶುರು ಆಗ್ತಾ ಇದೆಯಲ್ಲ, ಇದರ ಬಗ್ಗೆ ಹೆಚ್ಚು ಒಂದು ಅಪ್ಡೇಟ್ ಆಹಾರ ಇಲಾಖೆಯಿಂದ ಬರಲಿದೆ. ಒಂದು ವೇಳೆ 1,20,000 ರೂಪಾಯಿ ಮಾನದಂಡವನ್ನ ಇನ್ಕಮ್ ಲಿಮಿಟ್ ಆದಾಯವನ್ನ 1,80,000 ರೂಪಾಯಿ ಏರಿಕೆ ಮಾಡಿದರೆ ಲಕ್ಷಾಂತರ ಕುಟುಂಬಗಳಿಗೆ BPL ಕಾರ್ಡ್ ಕಳೆದುಕೊಡುವ ಭೀತಿ ಒಂದು ಕಡಿಮೆ ಆಗಲಿದೆ ಅಂತಾನೆ ಹೇಳ್ಬೋದು ವೀಕ್ಷಕರೇ. ಇದು ಒಂದು ಸಿಹಿ ಸುದ್ದಿ ಅಂತಾನೆ ಹೇಳ್ಬೋದು. ತುಂಬಾ ಕಾರ್ಡುಗಳು ರದ್ದಾಗೋದು ಉಳಿಯುತ್ತೆ. ಇನ್ನು ಎರಡನೇದಾಗಿ ಮತ್ತೊಂದು ಸಿಹಿ ಸುದ್ದಿ ಏನಪ್ಪಾ ಅಂದ್ರೆ, ಇದೇ ಒಂದು ಜನವರಿ ತಿಂಗಳಲ್ಲಿ ಅಂದ್ರೆ ಇನ್ನು ಕೆಲವೇ ದಿನಗಳಲ್ಲಿ BPL ಕಾರ್ಡ್ ಇದ್ದ ಕುಟುಂಬಗಳಿಗೆ ಅನ್ನಭಾಗ್ಯ ಯೋಜನೆಯಲ್ಲಿ ಇಂದಿರಾ ಕಿಟ್ ಅನ್ನ ವಿತರಣೆ ಮಾಡಲು ಸರ್ಕಾರ ಈಗಾಗಲೇ ಅಂತಿಮ ಹಂತಕ್ಕೆ ಬಂದಿದ್ದು, ಅಡುಗೆ ಎಣ್ಣೆ, ಉಪ್ಪು, ಸಕ್ಕರೆ, ತೊಗರಿಬೇಳೆ ಈ 4 ಪದಾರ್ಥಗಳನ್ನು ಉಚಿತವಾಗಿ ಕೊಡೋದಾಗಿ ಘೋಷಣೆ ಕೂಡ ಮಾಡಲಾಗಿದೆ. ಆದರೆ ಇದನ್ನ 3 ಭಾಗದಲ್ಲಿ ವಿಂಗಡಿಸಲಾಗಿದೆ. ನಿಮ್ಮ ಮನೆಯಲ್ಲಿ ಒಬ್ರು ಅಥವಾ ಇಬ್ಬರು ಇದ್ರೆ ಅಂತವರಿಗೆ ಅರ್ಧ ಕೆಜಿಯಂತೆ 2.5 ಕೆಜಿಯ ಕಿಟ್ ಅನ್ನ ಕೊಡಲಾಗುತ್ತೆ. ಒಂದು ವೇಳೆ ನಿಮ್ಮ ಕುಟುಂಬದಲ್ಲಿ 3 ಅಥವಾ 4 ಜನರಿದ್ದರೆ ಅಂತವರಿಗೆ ತಲಾ ಒಬ್ಬರಿಗೆ 1 ಕೆಜಿಯಂತೆ 5 ಕೆಜಿಯ ಕಿಟ್ ಅನ್ನ ಕೊಡಲಾಗುತ್ತೆ. ಒಂದು ವೇಳೆ 5ಕ್ಕಿಂತ ಹೆಚ್ಚು ಜನರು ಇದ್ದರೆ ತಲಾ ಒಬ್ಬರಿಗೆ 1.5 ಕೆಜಿಯಂತೆ 7.5 ಕೆಜಿಯ ಕಿಟ್ ಅನ್ನ ಕೊಡಲಾಗುತ್ತೆ. ಇನ್ನು ವೀಕ್ಷಕರೇ, ನಿಮ್ಮ ಮನೆಯಲ್ಲೂ ಕೂಡ ಶಾಲೆಗೆ ಹೋಗುವ ವಿದ್ಯಾರ್ಥಿಗಳಿದ್ರೆ ಅವರಿಗೆ ಸಿಗಲಿದೆ ಸ್ಕಾಲರ್ಶಿಪ್. ಹೌದು ವೀಕ್ಷಕರೇ, ಈಗ ಮಕ್ಕಳಿಗೆ ಮತ್ತೆ ಸ್ಕಾಲರ್ಶಿಪ್ ಅನ್ನ ಕೊಡಲಾಗ್ತಾ ಇದೆ. ಈ ಒಂದು ಸ್ಕಾಲರ್ಶಿಪ್ ನೀವು ಪಡ್ಕೋಬೇಕಂದ್ರೆ ಏನ್ ಮಾಡಬೇಕು, ಯಾವ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಸಿಗುತ್ತೆ ಎಲ್ಲವನ್ನು ಕೂಡ ಡೀಟೇಲ್ ಆಗಿ ಹೇಳಿದ್ದೇವೆ ವೀಕ್ಷಕರೇ. ನಿಮ್ಮ ಮನೆಯಲ್ಲೂ ಕೂಡ ಶಾಲೆಗೆ ಹೋಗುವ ವಿದ್ಯಾರ್ಥಿಗಳಿದ್ರೆ ಬೇಗನೆ ಕಮೆಂಟ್ ಅಲ್ಲಿ ಎಸ್ ಅಂತ ಕಮೆಂಟ್ ಮಾಡಿ. ಹೌದು, ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಎಲ್ಲರೂ ಕೂಡ ಇಲ್ಲಿ ಗಮನಿಸಿ, ಕಲಿಕೆಗೆ ಆರಂಭಿಕವೇ ಅಡಿಪಾಯ ಉತ್ತಮವಾಗಿರಬೇಕು ಎಂಬ ಉದ್ದೇಶದಿಂದ ಮಕ್ಕಳಿಗೆ ಸಮಾಜ ಕಲ್ಯಾಣ ಇಲಾಖೆಯು ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿ ವೇತನವನ್ನ ಕೊಡಲಾಗ್ತಾ ಇದೆ. 1ರಿಂದ 10ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಅರ್ಜಿ ಹಾಕಲು 15ನೇ ತಾರೀಕು ಜನವರಿ 2026 ಕೊನೆಯ ದಿನಾಂಕ. ಇದು ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿ ವೇತನ ಮಕ್ಕಳ ಆರಂಭಿಕ ಶಿಕ್ಷಣಕ್ಕಾಗಿ ಇದು ಬೆಂಬಲ ಅಂತಾನೆ ಹೇಳ್ಬೋದು ವೀಕ್ಷಕರೇ. ಈ ಒಂದು ಅರ್ಜಿ ಹಾಕಲು ನೀವು ssp.postmatric.karnataka.government.in ಎಂಬುವ SS ಪ್ರಿ ಎಂಬುವ ಒಂದು ವೆಬ್ಸೈಟ್ಗೆ ಭೇಟಿ ಕೊಟ್ಟು ಅಪ್ಲಿಕೇಶನ್ ಅನ್ನ ಹಾಕಬಹುದಾಗಿದೆ. ಮತ್ತೊಂದು ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ವೀಕ್ಷಕರೇ, ಇಲ್ಲಿ ಭಾರತ ಸರ್ಕಾರದ ಸೂಚನೆ ಪ್ರಕಾರ ಪರಿಶಿಷ್ಟ ಜಾತಿ ವಿದ್ಯಾರ್ಥಿಗಳು ಈ ಒಂದು ಯೋಜನೆಯ ಲಾಭವನ್ನ ಪಡೆದುಕೊಳ್ಳಬಹುದು. ಅಂದ್ರೆ 1ರಿಂದ 10ನೇ ತರಗತಿಯ ಪರಿಶಿಷ್ಟ ಜಾತಿ ವಿದ್ಯಾರ್ಥಿಗಳಿಗೆ ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿ ವೇತನ ಕೊಡಲಾಗ್ತಾ ಇದೆ. ಮತ್ತೊಂದು ಕಡೆಗೆ ಪರಿಶಿಷ್ಟ ಜಾತಿ ವಿದ್ಯಾರ್ಥಿಗಳು ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ವಿದ್ಯಾರ್ಥಿ ವೇತನ ಸೌಲಭ್ಯವನ್ನ ಪಡೆಯಲು NSP OTR ಐಡಿಯನ್ನ ರಾಜ್ಯ ವಿದ್ಯಾರ್ಥಿ ವೇತನ ಪೋರ್ಟಲ್ ಅಲ್ಲಿ SSP ನಲ್ಲಿ ಕಡ್ಡಾಯವಾಗಿ ನಮೂದಿಸಬೇಕು ಅಂತಾನೂ ಕೂಡ ಇಲ್ಲಿ ಹೇಳಲಾಗಿದೆ. ಅಂದ್ರೆ NSP OTR ID ನೀವು ಕಡ್ಡಾಯವಾಗಿ ವಿದ್ಯಾರ್ಥಿಗಳು ಮಾಡಿಸಿರಬೇಕು ಅಂತಾನೂ ಕೂಡ ಇಲ್ಲಿ ಹೇಳಬಹುದು. ಇನ್ನು ಬಂಗಾರ ಮತ್ತು ಬೆಳ್ಳಿ ದರ ಕೇಳಿದ್ರೆ ನೀವು ಶಾಕ್ ಆಗೋದು ಗ್ಯಾರಂಟಿ ವೀಕ್ಷಕರೇ. ಹೊಸ ವರ್ಷ ಕೂಡ ಬರ್ತಾ ಇದೆ, ಬಂಗಾರ ಬೆಳ್ಳಿ ದರದಲ್ಲಿ ಭಾರಿ ಒಂದು ಏರಿಕೆ ಕಾಣ್ತಾ ಇದೆ. ಈಗ 10 ಗ್ರಾಮ್ 24 ಕ್ಯಾರೆಟ್ ಚಿನ್ನ 1,39,150 ರೂಪಾಯಿ ಆಗಿದ್ರೆ ಬೆಳ್ಳಿ ದರ 1 ಕೆಜಿಗೆ 1 ವರ್ಷದಲ್ಲಿ ಡಬಲ್ ಆಗಿದೆ ವೀಕ್ಷಕರೇ. 1 ಲಕ್ಷ ರೂಪಾಯಿ ಇದ್ದದ್ದು ಬೆಳ್ಳಿ ಈಗ 1 ಕೆಜಿಗೆ 2,45,000 ರೂಪಾಯಿ. ಬಂಗಾರಕ್ಕೆ ಕಂಪೇರ್ ಮಾಡಿದರೆ ಬೆಳ್ಳಿ ದರ ಅಂತೂ ಭಾರಿ ಪ್ರಮಾಣದಲ್ಲಿ ಏರಿಕೆ ಆಗ್ತಾ ಇದೆ ವೀಕ್ಷಕರೇ. ಇದು ಬೆಳ್ಳಿ ಪ್ರಿಯರಿಗೂ ಕೂಡ ಶಾಕ್ ಮೇಲೆ ಶಾಕ್ ಅಂತಾನೆ ಹೇಳ್ಬೋದು. ಇನ್ನು ನಿಮ್ಮ ಪ್ರಕಾರ 10 ಗ್ರಾಮ್ ಚಿನ್ನದ ಬೆಲೆ ಎಷ್ಟಾಗಬೇಕು? ಈಗ ನೋಡಿ 1,40,000 ರೂಪಾಯಿ ಆಗಿದೆ. ರೂಪಾಯಿ ಮೌಲ್ಯ ಕೂಡ ಕುಸಿತಾ ಇದೆ ಡಾಲರ್ ಎದುರುಗಡೆ. ಇನ್ನೊಂದು ಕಡೆಗೆ ಅಮೆರಿಕಾದಲ್ಲಿ ಬಡ್ಡಿ ರೇಟನ್ನ ಕಡಿಮೆ ಮಾಡಲಾಗ್ತಾ ಇದೆ ಅಂತೆ. ಸೊ ಈ ಒಂದು ಬಂಗಾರಕ್ಕೆ ಹೆಚ್ಚು ಡಿಮ್ಯಾಂಡ್ ಬಂದಿದೆ. ಮುಂದಿನ ಬರುವ ದಿನಗಳಲ್ಲಿ ಇದೇ ತರ ಏರಿಕೆ ಆಗ್ತಾ ಹೋದ್ರೆ ಬಂಗಾರ 1,50,000 ದಾಟಿ 2 ಲಕ್ಷ ಗಡಿಯತ್ತನ್ನು ಕೂಡ ಹೋಗುವ ಚಾನ್ಸ್ ಇದೆ ಅಂತ ಹೇಳ್ಬಹುದು. ಆದ್ರೆ ಇದೆಲ್ಲ ಕೂಡ ಇಂಟರ್ನ್ಯಾಷನಲ್ ಮಾರ್ಕೆಟ್ ಮೇಲೆ ಡಿಪೆಂಡ್ ಆಗಿರೋದ್ರಿಂದ ಏನೂ ಕೂಡ ಅಡ್ವಾನ್ಸ್ ಆಗಿ ಹೇಳೋದಕ್ಕೆ ಬರೋದಿಲ್ಲ ವೀಕ್ಷಕರೇ. ನೀವು ಕೂಡ ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ. 10 ಗ್ರಾಮ್ ಚಿನ್ನ ಎಷ್ಟಾಗಬೇಕು ಹಾಗೂ 1 ಕೆಜಿ ಬೆಳ್ಳಿ ದರ 2,45,000 ರೂಪಾಯಿ ಆಗಿದ್ದು ಸರಿನಾ ಎಸ್ ಆರ್ ಎಂಬುದರ ಮೂಲಕ ನೀವು ಕಮೆಂಟ್ ಮಾಡಿ. ಇನ್ನು ವೀಕ್ಷಕರೇ, ಕೊನೆಯದಾಗಿ ರೈಲ್ವೆ ಟಿಕೆಟ್ ಪ್ರಯಾಣ ದರವು ಕೂಡ ಏರಿಕೆ ಆಗ್ತಾ ಇದೆ. ಹೌದು, ರೈಲ್ವೆನಲ್ಲಿ ಪ್ರಯಾಣ ಮಾಡೋರಿಗೆ ಸ್ವಲ್ಪ ಮಟ್ಟಿಗೆ ಶಾಕ್ ಮೇಲೆ ಶಾಕ್ ಅಂತ ಹೇಳ್ಬೋದು. ಯಾಕಂದ್ರೆ 2ನೇ ಬಾರಿ ಈ ಒಂದು ರೈಲ್ವೆ ಪ್ರಯಾಣ ಟಿಕೆಟ್ ದರವನ್ನ ಏರಿಕೆಯನ್ನ ಮಾಡಲಾಗಿದೆ.
ವೀಕ್ಷಕರೇ, 1-2 ಪೈಸೆ ಹೆಚ್ಚಳವನ್ನು ಮಾಡಲಾಗಿದೆ. ಡಿಸೆಂಬರ್ 26ರಿಂದಲೇ ಇದು ಜಾರಿಗೆ ಬಂದಿದೆ. 215 ಕಿಲೋಮೀಟರ್ಗಿಂತ ಹೆಚ್ಚಿನ ದೂರದ ಸಂಚಾರಕ್ಕೆ ಇದು ಅನ್ವಯವಾಗುತ್ತೆ. ಕೊಂಚ ಮಟ್ಟಿಗೆ ಏರಿಕೆ ಅಂತಲೂ ಕೂಡ ಹೇಳ್ಬೋದು. ಆದರೆ 1 ವರ್ಷದಲ್ಲಿ 2ನೇ ಬಾರಿ ರೈಲು ಟಿಕೆಟ್ ದರ ಏರಿಕೆಯಾಗಿದ್ದು, ಮುಂದಿನ ಬರೋ ದಿನಗಳಲ್ಲಿ ರೈಲ್ವೆ ಟಿಕೆಟ್ ಕೂಡ ಏರಿಕೆ ಆಗುತ್ತಾ ಎಂಬ ಒಂದು ಸಂಶಯ ಕಾಡ್ತಾ ಇದೆ. ಪ್ರಯಾಣಿಕರಿಗೆ ರೈಲುಗಳ ಟಿಕೆಟ್ ದರವನ್ನು ಕೊಂಚ ಪ್ರಮಾಣದಲ್ಲಿ ಅಲ್ಪ ಪ್ರಮಾಣದಲ್ಲಿ ಹೆಚ್ಚಳ ಮಾಡಲು ಭಾರತೀಯ ರೈಲ್ವೆ ನಿರ್ಧಾರ ಮಾಡಿದ್ದು, ಇದರ ಪ್ರಕಾರ 215 ಕಿಲೋಮೀಟರ್ಗಿಂತ ದೂರದ ಸಾಮಾನ್ಯ ರೈಲುಗಳು ಟಿಕೆಟ್ ದರವನ್ನು ಪ್ರತಿ ಕಿಲೋಮೀಟರ್ಗೆ 1 ಪೈಸೆ ಹೆಚ್ಚಳ ಮಾಡುತ್ತಂತೆ. ಜೊತೆಗೆ ಎಸಿ ಮತ್ತು ಎಸಿ ಸೌಲಭ್ಯ ಇಲ್ಲದ ಮೇಲ್ ಎಕ್ಸ್ಪ್ರೆಸ್ ರೈಲುಗಳಲ್ಲಿ ದರ ಏರಿಕೆ ಪ್ರತಿ ಕಿಲೋಮೀಟರ್ಗೆ 2 ಪೈಸೆ ಇರಲಿದೆ ಅಂತೆ ವೀಕ್ಷಕರೇ. ಬನ್ನೀಗ ಕೊನೆಯದಾಗಿ ಈ ಜಿಲ್ಲೆಗಳಿಗೆ ಮತ್ತೆ ಆರೆಂಜ್ ಅಲರ್ಟ್ ಕೊಡಲಾಗಿದೆ. ಈ ಜಿಲ್ಲೆ ಜನರು ಸ್ವಲ್ಪ ಎಚ್ಚರದಿಂದಿರಬೇಕು. ಹವಾಮಾನ ಇಲಾಖೆ ಹೇಳಿದೆ ವೀಕ್ಷಕರೇ. ಮೊದಲಿಗೆ ರಾಯಚೂರು, ಕಲಬುರಗಿ, ವಿಜಯಪುರ, ಯಾದಗಿರಿ ಮತ್ತು ಬೀದರ್ ಜಿಲ್ಲೆಗಳಲ್ಲಿ ಶೀತ ಗಾಳಿ ಬೀಸುವ ಒಂದು ಸಾಧ್ಯತೆ ಇರೋದ್ರಿಂದ ಡಿಗ್ರಿ ಸೆಲ್ಸಿಯಸ್ ಕೂಡ 10 ಡಿಗ್ರಿ ಹತ್ತ ಬರಲಿದೆ ಅಂತೆ. ಇನ್ನೊಂದು ಕಡೆಗೆ ಬೆಂಗಳೂರಿನಲ್ಲೂ ಕೂಡ ತಾಪಮಾನ 10 ಡಿಗ್ರಿ ಆಸುಪಾಸಿನಲ್ಲಿದೆ. ಮುಂಜಾನೆ ದಟ್ಟ ಮಂಜು ಕೈಯುವ ಸಾಧ್ಯತೆ ಇದೆ. ಇನ್ನು ವೀಕ್ಷಕರೇ, ದಕ್ಷಿಣ ಒಳನಾಡಿನ ಬಳ್ಳಾರಿ, ತುಮಕೂರು, ಮಂಡ್ಯ, ಮೈಸೂರು, ವಿಜಯನಗರ, ಚಿತ್ರದುರ್ಗ, ಹಾಸನ, ಕೋಲಾರ, ಶಿವಮೊಗ್ಗ ಈ ಜಿಲ್ಲೆಗಳಲ್ಲಿ ಒಟ್ಟು 20 ಜಿಲ್ಲೆಗಳಲ್ಲೂ ಕೂಡ ಹೆಚ್ಚು ಒಂದು ಶೀತ ಗಾಳಿಯ ಅನುಭವವಾಗಲಿದೆ. ಜನರು ಎಚ್ಚರದಿಂದ ಇರಬೇಕು. ಆದಷ್ಟು ಬಿಸಿ ಬಿಸಿ ಆಹಾರ, ಬಿಸಿ ನೀರು ಸೇವನೆ ಮಾಡಬೇಕು ಅಂತ ಹವಾಮಾನ ಇಲಾಖೆಯಿಂದ ಒಂದು ಅಲರ್ಟ್ ಬಂದಿದೆ. ಮನೆಯಲ್ಲಿ ಚಿಕ್ಕ ಮಕ್ಕಳು, ವಯಸ್ಸಾದವರು ಇದ್ರೂ ಕೂಡ ಎಚ್ಚರವಾಗಿರಿ. ಇವತ್ತಿಗೆ ಇಷ್ಟ ಆಗಿತ್ತು. ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.